ಹಾಯ್ ಎಲ್ರಿಗೂ ಫ್ರೀಡಮ್ ರೈಡರ್ಸ್ ಹಾಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡೇ 10 ನಾವು ಜೈಸಲ್ಮೇರಿಂದ ಬಿಕಾನೇರ್ವರೆಗೂ ಹೊರಡಬೇಕಾದ್ರೆ ಅಲ್ಲಿಂದ ಸ್ವಲ್ಪ ದೂರ ಜೈಸಲ್ಮೇರಿಂದ ಒಂಚೂರು ದೂರ ಬರ್ತಿದ್ದಂಗೆ ನಮ್ಮ ಬೈಕ್ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿ ಮುಂದಕ್ಕೆ ಹೊರಡ್ತಾ ಇರಲಿಲ್ಲ. ಸೊ ನಿಯರೆಸ್ಟ್ ರಾಯಲ್ ಎನ್ಫೀಲ್ಡ್ ಆಥರೈಸ್ಡ್ ಸರ್ವಿಸ್ ಸೆಂಟರ್ಗೆ ಟೋ ಮಾಡಿಕೊಂಡು ತೊಗೊಂಡೋಗಿ ಬೈಕನ್ನು ರಿಪೇರ್ ಮಾಡಿಸ್ಕೊಂಡು ಸರ್ವಿಸ್ ಮಾಡಿಸ್ಕೊಂಡು ಅಲ್ಲಿಂದ ಆಚೆ ಬರ್ತಿದ್ದಂಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸೊ ಅದರಿಂದ ಮಧ್ಯಾಹ್ನ ಆಗಿರೋದ್ರಿಂದ ಲಂಚ್ ಮಾಡಬೇಕಾಗಿತ್ತು. ಸೊ ಜೈಸಲ್ಮೇರಿಂದ ಆಚೆ ಬರ್ತಿದ್ದಂಗೆ ಒಂಚೂರು ಔಟ್ಸ್ಕಟ್ಸಿಗೆ ಬರ್ತಿದ್ದಂಗೆ ಆರ್ಮಿದೊಂದು ಮ್ಯೂಸಿಯಂ ಟೈಪ್ ಒಂದು ಕಾಣಿಸ್ತು. ಸೊ ಅಲ್ಲಿ ಹೋಟೆಲ್ ಕೂಡ ಇತ್ತು. ಸೊ ಲಂಚ್ ಆರ್ಮಿ ಹೋಟೆಲಲ್ಲೇ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಿಕಾನೇರ್ಗೆ ಹೊರಟ್ವಿ. ಸೊ ಲಂಚ್ ಮುಗಿಸ್ಕೊಂಡು 5:30 ತನಕ ಬೈಕ್ ಓಡಿಸಿ ಅದಾದಮೇಲೆ ಟೀ ಬ್ರೇಕಲ್ಲಿ ಬಿಕಾನೇರ್ಗೆ ಹೋಗೋ ಮುಂಚೆನೇ ಬಿಕಾನೇರಲ್ಲಿ ಸ್ಟೇ ಬುಕ್ ಮಾಡ್ಕೊಂಡ್ರೆ ಬೆಟರ್ ಅಂದ್ಬಿಟ್ಟು ಸ್ಟೇ ಬುಕ್ ಮಾಡಿದ್ರಿ. ಅಲ್ಲಿಂದ ಬಿಕಾನೇರ್ಗೆ ಎಂಟ್ರ್ ಆಗ್ತಿದ್ದಂಗೆ ಫುಲ್ ಗಲ್ಲಿ ಸುತ್ತಿ ಆಮೇಲೆ ಕೊನೆಗೆ ನಮ್ಮ ಸ್ಟೇ ಹತ್ರ ಹೋದ್ವಿ ನೋಡಿದ್ರೆ ಅಲ್ಲಿ ಬೈಕ್ ಪಾರ್ಕಿಂಗ್ ಇಲ್ಲ. ಸೊ ಆ್ಯಸ್ ಬೈಕರ್ಸ್ ನಮ್ಮ ಬೈಕ್ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್. ಸೊ ಪಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ನಾವು ಅಲ್ಲಿಂದ ಇನ್ನೊಂದು ಸ್ಟೇ ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಸ್ಟೇ ಮಾಡ್ತೀವಿ. ಫ್ರೆಂಡು ಹಾಂ 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 ಇಲ್ಲ ಕಣ ಮನೆ ಇದು ಹೊಡೆ ಪಾರ್ಕಿಂಗ್ ಪಾರ್ಕಿಂಗ್ ಮಾಡೋದಾಯ್ತು ನಾವು ಹೊಡೆ ಅದೇ ಕಟ್ಕೊಳ್ಳೋಕೆ. ಸೊ ನೆಕ್ಸ್ಟ್ ಡೇ 11 ನಾವು ಬಿಕಾನೇರಲ್ಲಿ ಏನು ಫೇಮಸ್ ಅಂದರೆ ಕಣ್ಣಿಮಾತಾ ಟೆಂಪಲ್ ಫೇಮಸ್ಸು. ಏನಕ್ಕೆ ಅಂದರೆ ಅಲ್ಲಿ ಇಲಿಗಳು ಎಲ್ಲ ಕಡೆ ಓಡಾಡ್ತಿರ್ತವೆ, ದೇವ್ರ ಹತ್ರನೇ ಓಡಾಡ್ತಿರ್ತವೆ. ಸೊ ಆ ಟೆಂಪಲ್ನ ವಿಸಿಟ್ ಮಾಡೋಕ್ಕಂತ ಬೆಳಗ್ಗೆ ಹೊರಟಿದ್ವಿ ಟೆಂಪಲ್ಗೆ. ಅದೆಲ್ಲ ತಿಂದು ಬೋರ್ ಆಗ್ಬಿಟ್ಟೈತೆ ಅದಕ್ಕೆ.
ವಿಡಿಯೋದಲ್ಲಿ ಇದ್ರೆ ಬನ್ನಿ. ಹಾಂ ಏನೇನಿದೆ ಪಾ, ಏನು ಸರ್ ವಾಸನೆ ವಾಸನೆ. No, no. Izmin de pes ka sin sama do dipak na. Ye ವಾ ವಾಸನೆ ಪೋ ವಾಸನೆ ವಾಸನೆ ಬಾ 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 ಬಾ. ಸೊ ಕರ್ಣಿಮಾತಾ ಟೆಂಪಲಿಂದ ನಮ್ಮ ಡೆಸ್ಟಿನೇಷನ್ ಇದ್ದು ಜೈಪುರ್. ಅಲ್ಲಿಂದ ಜೈಪುರ್ಗೆ ಹೋಗ್ತೀವಿ ನಾವು. आप कौन से जिला में अभी? अभी हम डीडवाना कुचामन। हाँ, डीडवाना कुचामन क्या वो इधर बनाते हैं? बोलो बोलो नमक के बारे में। यहाँ पे वो होता है, उसका साल्ट का प्रोडक्शन होता है। साल्ट का प्रोडक्शन होता है पूरा इधर. ये सब जो ಹಾಂ, ಓ ಅದೆಲ್ಲ ಉಪ್ಪಿನ ಇದು ಫ್ಯಾಕ್ಟ್ರಿ ಫುಲ್ಲು ಸುತ್ತಮುತ್ತ ಇರೋದು ಉಪ್ಪಿನ ಫ್ಯಾಕ್ಟ್ರಿ. ಏ ಕನ್ನಡ ಬೋಲ್ತೆ अच्छे से बोल आप. टिप नोडी सर, ये वो साल्ट वो थोड़ा थोड़ा आता है मेरे को। ओ वही जो बोलते हैं बोलो. वो उतना आता नहीं है। ठीक है ठीक है. ಸೊ ಜೈಪುರಿಗೆ ರೀಚ್ ಆಗೋ ಮುಂಚೆನೇ ಒಂದೊಳ್ಳೆ ಸ್ಟೇನ ಬುಕ್ ಮಾಡ್ಕೊಂಡು ಸಿಟಿ ಸೆಂಟರ್ಗೆ. ಸೊ ಆದಷ್ಟು ಎಲ್ಲ ಪ್ಲೇಸಸ್ಗೂ ನಾವು ವಿಸಿಟ್ ಮಾಡ್ಬೇಕಾದ್ರೆ ಎಲ್ಲ ಪ್ಲೇಸಸ್ಗೂ ಹತ್ರ ಇರಲಿ ಅಂತ ಅಂದ್ಬಿಟ್ಟು ಒಂದೊಳ್ಳೆ ಸ್ಟೇ ಬುಕ್ ಮಾಡಿಕೊಂಡು ಈವ್ನಿಂಗ್ ಅರೌಂಡ್ 7 o'clock ಒಳಗಡೆ ಜೈಪುರ್ ರೀಚ್ ಆಗ್ತೀವಿ.